ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಹಿಳಾ ಸಹಕಾರ ವಿಭಾಗವು ಜಿಲ್ಲೆಯ 16 ಬ್ಲಾಕ್ಗಳಲ್ಲಿ ಮಹಿಳಾ ನಾಯಕತ್ವವನ್ನು ಬಲಪಡಿಸಲು ಮತ್ತು ಸಹಕಾರ ಚಳುವಳಿಯಲ್ಲಿ ಇದರ ಉದ್ದೇಶ ಮಹಿಳಾ ದಿನಾಚರಣೆ ಮತ್ತು ತರಬೇತಿ ಕಾರ್ಯಾಗಾರಗಳನ್ನು ಆಯೋಜಿಸುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸುವುದು. ಮೊನ್ನೆಯಷ್ಟೇ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಜೆ ವಿಜಯಕುಮಾರ್ ಮತ್ತು ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷ ದಂಡರಾಜ್ ತಳ್ಳಂಪಲ್ಲಿ ಉಪಸ್ಥಿತಿಯಲ್ಲಿ 16 ಬ್ಲಾಕ್ಗಳ ಮಹಿಳಾ ಸಹಕಾರ ವಿಭಾಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು. ಇದೀಗ ಸಹಕಾರ ವಿಭಾಗದ ಅಧ್ಯಕ್ಷರಾದ ಎಸ್ ಸಿದ್ದಯ್ಯ ಅವರ ಸೂಚನೆ ಮೇರೆಗೆ ಸರಗೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಹಿಳಾ ಪದಾಧಿಕಾರಿಗಳ ಸಭೆ ನಡೆಯಿತು. ಮಹಿಳಾ ವಿಭಾಗದ ಅಧ್ಯಕ್ಷರಾದ ತಾರಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸರಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಸಿ ಲೀಲಾವತಿ, ಹೆಚ್ಡಿಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಮತಾ ನವೀನ್ ಕುಮಾರ್, ಉಪಾಧ್ಯಕ್ಷರಾದ ಮಂಜುಳಾ, ಸುಂದರಮ್ಮ ಸೇರಿದಂತೆ ಸರಗೂರು ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಯೋಜನೆಗಳನ್ನು ಪ್ರತಿ ಮನೆಗೆ ಹೇಗೆ ತಲುಪಿಸಬೇಕು, ಹೇಗೆ ಪಂಚ ಗ್ಯಾರಂಟಿ ಯೋಜನೆಗಳ ಮಹತ್ವವನ್ನು ತಿಳಿಸಬೇಕು, ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು, ಮಹಿಳಾ ಸಹಕಾರ ವಿಭಾಗದಿಂದ ಶಾಸಕ ಅನಿಲ್ ಚಿಕ್ಕಮದು ಅವರ ಕೈ ಹೇಗೆ ಬಲಪಡಿಸಬೇಕು ಎಂಬ ಮತ್ತಿತರ ವಿಷಯಗಳ ಕುರಿತು ತಿಳಿಸಿಕೊಡಲಾಯಿತು. ಜೊತೆಗೆ ಪುರುಷರಿಗೆ ಸಮನಾಗಿ ಹೇಗೆ ಹೋರಾಟ ನಡೆಸಬೇಕು, ಹೇಗೆ ನಾಯಕತ್ವ ಗುಣ ಬೆಳೆಸಿಕೊಳ್ಳಬೇಕು ಎಂಬುದರ ಕುರಿತು ಪದಾಧಿಕಾರಿಗಳಿಗೆ ತಿಳಿಸಿಕೊಡಲಾಯಿತು. ಮೊದಲು ಮಾತನಾಡಲು ಭಯ ಪಡುತ್ತಿದ್ದೆ. ಇದೀಗ ನಿಮ್ಮೆಲ್ಲರ ಮುಂದೆ ಮಾತನಾಡಲು ಒಂದು ಪಕ್ಷ, ಮತ್ತೊಂದು ನನ್ನ ಗಂಡ ನವೀನ್ ಕುಮಾರ್ ಅವರ ಸಹಕಾರ. ಸರಗೂರು ಹೆಚ್ಡಿಕೋಟೆ ಬೇರೆ ಏನಲ್ಲ, ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಸಂಘಟಿಸಲು ಶ್ರಮಿಸೋಣ ಅಂತ ಹೆಚ್ಡಿಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಮತಾ ನವೀನ್ ಕುಮಾರ್ ಹೇಳಿದರು. ಮಹಿಳೆಯರು ಸರಗೂರು ಮತ್ತು ಹೆಚ್ಡಿಕೋಟೆ ಮಹಿಳೆಯರು ಏನಿದ್ರಿ ಎಲ್ಲರೂ ಒಂದೇ. ಅವ್ರು ಬೇರೆ ನಾವು ಬೇರೆ ಏನಿಲ್ಲ, ಸರಗೂರು ಬೇರೆ ಇಲ್ಲ, ಕೋಟೆ ಬೇರೆ ಇಲ್ಲ, ಎಲ್ಲರೂ ಒಂದೇ. ಏನಪ್ಪಾ ಅಂತ ಹೇಳಿದ್ರೆ ಎರಡು ವಿಭಾಗ ಮಾಡೋದಷ್ಟೇ, ಕೋಟೆ ಮತ್ತು ಸರಗೂರು. ಮಹಿಳಾ ಸಹಕಾರ ವಿಭಾಗದ ಎಲ್ಲ ಅಧ್ಯಕ್ಷಗಳು ಎಲ್ಲ ಒಂದೇನೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ. ಬೇರೆ ತಾಲೂಕಿನ ಮಹಿಳೆಯರಿಗಿಂತ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಮಹಿಳೆಯರು ನಿಮ್ಮಲ್ಲಿ ಏನೇ ಸಮಸ್ಯೆಗಳು ಏನಿದ್ರು ನಮಗೆ ಮತ್ತೆ ಸರಗೂರು ಮೇಡಮ್ಗೆ ಹಾಗೂ ತಾರಾ ಮೇಡಮ್ ಅವ್ರಿಗೆ ತಿಳಿಸ್ಬೇಕು, ಆಯ್ತಾ? ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅವತ್ತು ಮಾತಾಡಕ್ಕೆ ಭಯ ಪಡ್ತಿದ್ದೆ. ಹೌದು, ಎಷ್ಟು ನಿಜ. ಜನಿಬಿಟ್ಟು ನಾವು ಹೊರಗಡೆ ಬಂದವ ಅದೇನು ನಾನು ಕೆಲಸ ಇದಕ್ಕೆಲ್ಲ ಮುಂದಾಗಿ ನಿಂತು ಮಾತಾಡ್ತಾರೆ. ಸಭೆ ಬಳಿಕ ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತನಾಡಿದ ಮಹಿಳಾ ಸಹಕಾರ ವಿಭಾಗದ ಮೈಸೂರು ಜಿಲ್ಲಾಧ್ಯಕ್ಷೆ ತಾರಕುಮಾರ್, ಪಂಚ ಗ್ಯಾರಂಟಿ ಯೋಜನೆಗಳು ಹೇಗೆ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ನೆರವಾಗಿವೆ ಎಂಬುದನ್ನು ತಿಳಿಸಿಕೊಟ್ಟರು. ಅಲ್ಲದೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರಿಗೆ ತಿರುಗೇಟು ನೀಡಿದರು. ಸರ್, ಎಲ್ಲರೂ ಅವರು ಇರೋ ಜಾಗದಲ್ಲಿ ನಾವು ಮಾಡಿದೆ ಸರಿ ಅಂತ ಹೇಳೋದು ಸಹಜ ಅಲ್ವಾ? ಈಗ ಫಸ್ಟು ಕುಮಾರಸ್ವಾಮಿ ಅವರು ಹೇಳಿದ್ರು ನಾನು ಗೆದ್ರೆ 5,000 ಕೊಡ್ತೀನಿ ಅಂತ ಅಂದರು. ಈಗ ಎಲ್ಲರೂ ಒಂದು ಆಶ್ವಾಸನೆ ಕೊಡ್ತಾನೆ ಇದ್ದಾರೆ, ಒಟ್ಟು ಆಶ್ವಾಸನೆಯಲ್ಲಿ ಯಾರು ಒಂದು ನೆರವೇರಿಸಿಲ್ಲ. ಈಗ ಸಿದ್ದರಾಮಯ್ಯ ಸರ್ ಕೊಡ್ತಾ ಇದ್ದಾರೆ ಅಂದಾಗ ನಾವು ಯಾಕೆ ಅದನ್ನು ಉಪಯೋಗಿಸ್ಕೋಬಾರ್ದು? ಇದರಲ್ಲಿ ಎಷ್ಟೋ ಜನ ಮಹಿಳೆಯರಿಗೂ ಉಪಯೋಗ ಆಗಿದೆ ಸರ್, ಜೆಂಟ್ಸ್ಗೂ ಉಪಯೋಗ ಆಗಿದೆ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದರೆ ಮಹಿಳೆಯರಿಗಂತೂ ಎಲ್ರಿಗೂ ಉಪಯೋಗ ಆಗಿದೆ. ನಾವು ಆಲ್ರೆಡಿ ಮೀಟಿಂಗಲ್ಲಿ ಮಾತಾಡಿದ್ವಿ, ಪಕ್ಕದ ಮನೆ ಒಂದೊಂದ್ಸತಿ ಲೈಟ್ ಬಿಲ್ ಕಟ್ಟಿಲ್ಲ ಅಂದಾಗ ಲೈಟ್ ಬಂದು KBL ಬಂದು ಕಿತ್ಕೊಂಡು ಹೋಗ್ಬೇಕಾದ್ರೆ ನಾವು ಎಷ್ಟೋ ಜನ ಹೆಂಗಸರು ಮುಜುಗರ ಪಟ್ಟಿದ್ದೀವಿ. ಯಾಕಂದರೆ ಗಂಡಸರು ಹೊರಗಡೆ ಹೋಗ್ತಾ ಇದ್ವಿ, ಹೆಂಗಸರುಗಳು ತುಂಬ ಸಂಕಟ ಅನುಭವಿಸಿದ್ವಿ. ಯಾಕಂದರೆ ಪಕ್ಕದ ಮನೆಯವರು ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಗೆ ಅವಮಾನ ಆಗ್ತಿದೆ ಅಂತ. ಇವತ್ತು ಆ ಅವಮಾನ ಯಾವ ಮಹಿಳೆಯರು ಅನುಭವಿಸ್ತಿದ್ದೀರಮ್ಮ? ಯಾರು ಅನುಭವಿಸ್ತಾ ಇಲ್ಲ. ಮತ್ತು ಊಟ ಇಲ್ಲ, ಅಕ್ಕಿ ಇಲ್ಲ ಅಂದಾಗ ಎಷ್ಟೋ ಸಲ ಗಂಡಸರು ಊಟ ಹಾಕಿ ಹೆಂಗಸರು ಮಲಗಿದ್ದಾರೆ. ಅದು ಸುಮಾರು ಮನೆಗಳಲ್ಲಾಗಿದೆ. ಅದು ಸಹ ಇವತ್ತು ಅದು ನಡೀತಾ ಇಲ್ಲ. ಯಾಕಂದರೆ ಮನೇಲಿ ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾ ಇದ್ದಾರೆ. ಎಷ್ಟೋ ಸತಿ ನಾವು ಮಕ್ಕಳು ಮನೆ ನೋಡಬೇಕು, ಮಕ್ಕಳು ಮನೆಗೆ ಹೋಗಬೇಕು ಅಂದಾಗೂ ಸಹ ಅಯ್ಯೋ ಇವತ್ತು ನನ್ನ ಹತ್ರ ದುಡ್ಡಿಲ್ಲ, ನಾನು ಹೋಗಲ್ಲ ಅಂತ ಉಳ್ಕೊಂಡಿದ್ವಿ. ಆದರೆ ಇವತ್ತು ಆ ಸಮಸ್ಯೆ ಇಲ್ಲ, ಧೈರ್ಯವಾಗಿ ಹೋಗ್ತಾ ಇದ್ವಿ. ಇದಕ್ಕಿಂತ ಇನ್ನೇನು ಬೇಕು ಸರ್ ನಮಗೆ? ಮೇಡಮ್, ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಬರಿದಾಗ್ತಿದೆ, ಯಾವುದೇ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಮೇಡಮ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಎಷ್ಟೋ ಜನ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಯಾಕಂದರೆ ನೀವು ಮೀಡಿಯಾದಲ್ಲಿ ಇರೋದ್ರಿಂದ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಈಗ ನಮ್ಮ ಮೋದಿಜಿ ಅವರು ಯಾವ ಥರ ಎಲ್ಲ ಸಾವಿರಾರು ಕೋಟಿ ಅವರು ಸ್ವಂತ ಇದಕ್ಕೆ ಬಳಸ್ತಾ ಇದ್ದಾರೆ, ಅವಾಗ ಬೊಕ್ಕಸ ಬರಿದಾಗ್ತಾ ಇದ್ದಾರೆ.
ಈಗ ಬದಲಾಗ್ತಾ ಇದೆ ಅಂದರೆ ಈಗ ನಮಗೆ ಕೊಡ್ತಾ ಇರೋದು ಯಾವುದು ಬೇರೆ ಕಡೆಯಿಂದ ನಮ್ಮಿಂದ ಕಿತ್ತೇನು ಕೊಡ್ತಾ ಇಲ್ಲ, ಅವರಿಂದ ಕೈಯಿಂದ ಕೊಡ್ತಾ ಇಲ್ಲ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಬಸ್ಸಲ್ಲಿ ಟಿಕೆಟ್ ಇಲ್ಲದೆ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋದಾಗ ಏನು ಮಾಡ್ತಾ ಇದ್ದಾರೆ, ಬಸ್ ಚಾರ್ಜ್ ಇಲ್ಲ ಅಂದ್ಬಿಟ್ಟು ಅದೇ ದುಡ್ಡನ್ನ ತಗೊಂಡು ಉಂಡಿಗೆ ಹಾಕ್ತಾ ಇದ್ದಾರೆ. ಉಂಡಿಲಿ ದುಡ್ಡು ಬೆಳೀತಾ ಇದ್ದಾರೆ ಸರ್, ಎಷ್ಟೋ ಕಡೆ ದುಡ್ಡು ಬೆಳೀತಾ ಇದೆ ಸರ್, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಮಹಿಳೆಯರು ತಿಳಿದಿಲ್ಲ ಅಂದ್ಬಿಟ್ಟು ಜನ ಹೇಳ್ತಾರೆ, ಅಯ್ಯೋ ಅದು ಬೊಕ್ಕಸ ಖಾಲಿ ಆಗ್ತಿದೆ, ದಯವಿಟ್ಟು ಅದು ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೇನೆ ಸರ್. ಬಳಿಕ ಮಾತನಾಡಿದ ಸರಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ MC ಲೀಲಾವತಿ, ಪುರುಷರಿಗಿಂತ ಮಹಿಳೆಯರು ಯಾವುದರಲ್ಲೂ ಕಡಿಮೆ ಇಲ್ಲ. ಭಯ, ಹಿಂಜರಿಕೆ ನಮ್ಮ ಶತ್ರುಗಳು ಇದ್ದಂತೆ, ಅದನ್ನು ಹಿಮ್ಮೆಟ್ಟಿಸಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು ಎಂದು ಹೇಳಿದರು. ಅಲ್ಲದೆ ಹಿಂದುಳಿದ HD ಕೋಟೆ ತಾಲೂಕನ್ನು ಮುಂದುವರಿದ ತಾಲೂಕಾಗಿ ಶಾಸಕರಾದ ಅನಿಲ್ ಚಿಕ್ಕಮದವರು ಮಾಡುತ್ತಿದ್ದಾರೆ. ಅವರ ಕೈ ಬಲಪಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಸದೃಢಗೊಳಿಸಬೇಕು ಎಂದು ಹೇಳಿದರು. ಹಾಗಾಗಿ ಪುರುಷರಿಗಿಂತ ಏನು ಕಡಿಮೆ ಇಲ್ಲ, ನಾವು ಕೈ ಜೋಡಿಸೋಣ. ನಾವು ಲೇಡೀಸ್ ಕೈ ಏನು ನಮ್ಮ ಇದಿಲ್ಲ, ಏನು ನಾವು ಮುಂದೆ ಹೋಗ್ಬೇಕಾದ್ರೆ ಒಂದು ಹಾಗೆ ಹೀಗೆ ಒಂದು ಬೇಡ, ನಾವು ಮುಂದೆ ಹೋಗೋಣ, ಧೈರ್ಯ ತಾಳೋಣ. ಹೀಗೆ ಒಂದು ಮಹಿಳೆ ಒಂದು 6 ಬಾರಿ ಇವರು ಇಂದಿರಾ ಗಾಂಧಿ ಅವರು ಗೆದ್ದಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ. ಅವರು ಉಪ್ಪಿನ ಮಹಿಳೆಯೂ ಆಗಿದ್ದಾರೆ ಇಂದಿರಾ ಗಾಂಧಿ ಮೇಡಮ್. ಅವ್ರು ಒಂದು ಬೆಟ್ಟ ಬೆಳೆಸೋಣ, ನಾವು ಉತ್ತನ ಬೆಳೆಸೋಣ, ನಾವು ಧೈರ್ಯಕ್ಕೆ ಹೋಗೋಣ, ಮುಂದೆ ಬನ್ನಿ. ಹೀಗೆ ನಮ್ಮ ಸಿದ್ದರಾಮಯ್ಯ ಅವರು ನಮಗೆ ಮಹಿಳೆಯರಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. 2000 ಶ್ರೀಶಕ್ತಿ ಅದು 2000 ರೂಪಾಯಿ ಆಗಿರ್ಬೋದು, ಮತ್ತು ಬಸ್ಸಿನ ಕಾಸು ಫ್ರೀ ಆಗಿರ್ಬೋದು. ನಮ್ಮ ಮಕ್ಕಳಿಗೆ ಓದಿಸೋಕ್ಕೆ ತುಂಬ ಅನುಕೂಲ ಆಗಿದೆ. ನಮಗಂತಲ್ಲ ಸರ್, ಬಡವ್ರು ಬಡವರಿಗೆ ತುಂಬ ಅನುಕೂಲ ಆಗಿದೆ. ಹಾಗಾಗಿ ಮಹಿಳೆಯರು ಕೇಳ್ಕೊಳ್ಳೋದು ಇಷ್ಟೇ, ಬೇರೆ ಪಕ್ಷದಲ್ಲಿ ಒಂದು 500,000 ಕೊಡ್ತಾರೆ ಬಿಡ್ತಾರೆ, ಬೇರೆ ಪಕ್ಷ ಅಂತ ಬೇಡಿ. ನಮಗೆ ಎಷ್ಟು ಆಯ್ತದೆ ಅಷ್ಟು ಸಾಧ್ಯತೆ ಕೈ ಜೋಡಿಸೋಣ. ನಾವೆಲ್ಲ ಮುಂದೆ ಬರಬೇಕಾದ್ರೆ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತು ಅನಿಲ್ ಚಿಕ್ಕಮಸ್ವಾಮಿ ಅವರಿಗೆ ನಾವು ಕೈ ಜೋಡಿಸೋಣ. ನಮ್ಮ ಮಹಿಳೆಯರ ಸಹಕಾರ ಸಂಘ ಅಂತ ಘಟಕ ಅಂತ ಮಾಡಿ ಬ್ಯಾಂಕ್ ಕಾರ್ಯನ ಮಹಿಳೆಯರು ಯಾವುದು ಮುಂದೆ ಅಲ್ಲ, ಮುಂದೆ ಬನ್ನಿ, ಎದುರುಬೇಡಿ, ಅಜ್ಜೆ ಇಡಿ ಅಂತ. ಮುಂದೆ ಅಜ್ಜೆ ಹಿಂದೆ ಇದ್ದ ಅಜ್ಜೆ ಮುಂದೆ ಇಡೋದು ಬೇಡಿ, ಮುಂದೆ ಇಡಿ, ಧೈರ್ಯ ಬನ್ನಿ ಅಂತ BG ಜಯಕುಮಾರ್ ಸರ್ ಅಜಯ್ ತಿಳಿಸಿದ್ದಾರೆ. ಒಟ್ಟಲ್ಲಿ ಮಹಿಳೆಯರು ರಾಜಕೀಯವಾಗಿ ಪ್ರಬುದ್ಧರಾದಾಗ ಮಾತ್ರ ಸಮಾಜವನ್ನು ಎದುರಿಸಿ ಮುನ್ನುಗ್ಗಲು ಸಾಧ್ಯವಾಗಿದೆ. ಪ್ರತಿ ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ಸಹಕಾರ ಕ್ಷೇತ್ರ ವ್ಯಾಪಿಸಿಕೊಂಡಿದ್ದು ಮಹಿಳಾ ವರ್ಗವು ಸಬಲೀಕರಣಗೊಂಡು ತಾತ್ವಿಕವಾಗಿ ಬೆಳೆಯಬೇಕು ಎಂಬುದನ್ನು ಮಹಿಳೆಯರಿಗೆ ಮನದಟ್ಟು ಮಾಡಿಕೊಡಲಾಯಿತು. ಸರಗೂರಿನಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.